ಇಸ್ಪಿ ಚಾನಲ್ಗೆ ಸ್ವಾಗತ ಗೆಳೆಯರೆ. ಎಲ್ಲರಿಗೂ ನಮಸ್ಕಾರ. ಟುಡೇ ರೀಡರ್ ಈಸ್ ಟುಮಾರೋ ರೀಡರ್. ಇಂದು ನಾವು BA 4th ಸೆಮ್ನಲ್ಲಿ ಆಪ್ಷನಲ್ ಇಂಗ್ಲೀಷ್ನಲ್ಲಿ ಇರತಕ್ಕಂಥ DSC ಎಂಟ್ ಜೆಂಡರ್ ಸ್ಟಡಿಗೆ ಸಂಬಂಧಿಸಿದಂತೆ ಟ್ರಿಬ್ಯೂಟ್ ಟು ಪಪ್ಪ ಬೈ ಮಮತಾ ಕಾಲಿ ಅವರ ಒಂದು ಪದ್ಯವನ್ನು ನೋಡೋಣ. ಟ್ರಿಬ್ಯೂಟ್ ಟು ಪಪ್ಪ ಬೈ ಮಮತಾ ಕಾಲಿಯ ಇಂಟ್ರೊಡಕ್ಷನ್. Tribute to Papa is a beautiful and emotional poem by Mamta Kalia. In this poem, she remembers her father with deep love and respect. She shows how her father's hard work, honesty and simple lifestyle shaped her life. The poet expresses her gratitude for his sacrifice and guidance. ಇಲ್ಲಿ ಮಮತಾ ಕಾಲಿ ಅವರು ಟ್ರಿಬ್ಯೂಟ್ ಟು ಪಪ್ಪ ಎಂಬ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರ ತಂದೆಯನ್ನು ನೆನಪಿಸಿಕೊಂಡು ಅವರ ತಂದೆಯಲ್ಲಿ ಇರ್ತಕ್ಕಂಥ ಪ್ರೀತಿ ಗೌರವವನ್ನು ಕುರಿತು ಅವರ ತಂದೆಯನ್ನು ನೆನೆಸ್ಕೊಂಡು ಈ ಪದ್ಯವನ್ನು ಬರೀತಾರೆ. ಆ ಪದ್ಯದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯ ಸ್ಟಾಂಜಾ. ದ ಪೋಯೆಟ್ ಡಿಸ್ಕ್ರೈಬ್ಸ್ ಹರ್ ಫಾದರ್ಸ್ ಸಿಂಪಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಲೈಫ್. ಹಿ ನೆವರ್ ಚೇಸ್ಡ್ ಆಫ್ಟರ್ ಲಕ್ಸರಿ. ಇಲ್ಲಿ ಮಮತಾ ಕಾಲಿ ಅವರು ಅವರ ತಂದೆಯನ್ನು ಕುರಿತು ನಮ್ಮ ತಂದೆಯ ಜೀವನ ಸರಳವಾಗಿರ್ತಕ್ಕಂಥ ಜೀವನ ಮತ್ತು ಕಠಿಣ ಪರಿಶ್ರಮದ ಜೀವನ. ಹಿ ನೆವರ್ ಚೇಸ್ಡ್ ಆಫ್ಟರ್ ಲಕ್ಸರಿ. ಅವರು ಯಾವಾಗಲೂ ಆಡಂಬರದ ಜೀವನವನ್ನು ಸಾಗಿಸಲಿಲ್ಲ ಅಂತೇಳಿ ಹೇಳ್ತಾರೆ. ಹಿ ಟಾಟ್ ದ ಫ್ಯಾಮಿಲಿ ಟು ಲಿವ್ ವಿತ್ ಹಾನೆಸ್ಟಿ ಆ್ಯಂಡ್ ಡಿಗ್ನಿಟಿ ಆ್ಯಂಡ್ ಸ್ಯಾಟಿಸ್ಫಿಕೇಷನ್. ನಮ್ಮ ತಂದೆಯವರು ಯಾವಾಗಲೂ ಗೌರವದಿಂದ ಬಾಳಿದರು ಮತ್ತು ನಮಗೆ ಯಾವಾಗಲೂ ಅವರು ಸ್ಯಾಟಿಸ್ಫಿಕೇಷನ್, ಯಾವಾಗಲೂ ತೃಪ್ತಿದಾಯಕವಾದ ಜೀವನವನ್ನು ನಮಗೋಸ್ಕರ ಅವರು ಸಾಧಿಸಿರು ಅಂತೇಳಿ ಮಮತಾ ಕಾಲಿ ಅವರು 1ನೇ ಸ್ಟಾಂಜಾದಲ್ಲಿ ತಿಳಿಸ್ತಾರೆ. ಹಾಗೆ 2ನೇ ಸ್ಟಾಂಜಾದಲ್ಲಿ ದ ಪೋಯೆಟ್ ಸೇಸ್ ಹರ್ ಫಾದರ್ ಹ್ಯಾಡ್ ಅ ಸ್ಟ್ರಾಂಗ್ ಮಾರಲ್ ವ್ಯಾಲ್ಯೂಸ್. ಅವರ ತಂದೆಯಲ್ಲಿ ಇರ್ತಕ್ಕಂಥವ್ರು ಯಾವಾಗಲೂ ನೈತಿಕ ಮೌಲ್ಯಗಳು ಭಾಳ ಸ್ಟ್ರಾಂಗ್ ಆಗಿದ್ದು. ಹಿ ಬಿಲೀವ್ಡ್ ಇನ್ ಅ ಟ್ರೂತ್ ಹಾರ್ಡ್ ವರ್ಕ್. ಅವರು ಕಠಿಣ ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು ಹೊರತು ಯಾವುದೇ ಅಲ್ಲಿ ನಂಬಿಕೆಯನ್ನು ಇಟ್ಟಿದ್ದಿಲ್ಲ ಅಂತೇಳಿ ಹೇಳ್ತಾರೆ. ಆ್ಯಂಡ್ ಡಿಸಿಪ್ಲೈನ್. ಅವರು ಯಾವಾಗಲೂ ಶಿಸ್ತಿನಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಹಿ ಆಲ್ವೇಸ್ ಎನ್ಕರೇಜ್ಡ್ ಹಿಸ್ ಚಿಲ್ಡ್ರನ್ ಟು ಸ್ಟಡಿ ವೆಲ್ ಆ್ಯಂಡ್ ಬಿಕಮ್ ಅ ರೆಸ್ಪಾನ್ಸಿಬಿಲಿಟಿ ಇಂಡಿವಿಜುವಲ್. ಅವರು ಯಾವಾಗಲೂ ನಮ್ಮನ್ನು ಸಣ್ಣವರಿದ್ದಾಗ ಎನ್ಕರೇಜ್ಡ್ ಮಾಡ್ತಿದ್ರು. ಸ್ಟಡಿಗೆ ಸಂಬಂಧಿಸಿದ್ದಾಗಲಿ ಗೌರವಕ್ಕೆ ಸಂಬಂಧಪಟ್ಟಿದ್ದಾಗಲಿ ಯಾವುದೇ ರೀತಿಯೊಳಗೆ ಅವರು ನಮ್ಗೆ ಎನ್ಕರೇಜ್ಡ್ ಆಗಿದ್ದರು, ನಮಗೆ ಬೆನ್ನೆಲುಬಾಗಿ ನಿಂತಿದ್ರು ಅಂಥೇಳಿ ಅವರ ತಂದೆಯನ್ನು ಕುರಿತು ಮಮತಾ ಕಾಲಿ ಅವರು 2ನೇ ಸ್ಟಾಂಜಾದಲ್ಲಿ ಹೇಳ್ತಾರೆ. ಬನ್ನಿ ಗೆಳೆಯರೆ, 3ನೇ ಸ್ಟಾಂಜಾದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ. ದ ಫಾದರ್ ನೆವರ್ ಶೋಡ್ ಆಫ್ ಹೀಸ್ ಅಚೀವ್ಮೆಂಟ್ಸ್ ಈವನ್ ಆಫ್ಟರ್ ಡೂಯಿಂಗ್ ಸೋ ಮಚ್ ಫಾರ್ ದ ಫ್ಯಾಮಿಲಿ. ಹಿ ಸ್ಟೇಡ್ಸ್ ಹಂಬಲ್ ಆ್ಯಂಡ್ ಕ್ವೈಟ್. ಹೀಸ್ ಆ್ಯಕ್ಷನ್ಸ್ ಸ್ಪೋಕ್ ಲೌಡರ್ ದ್ಯಾನ್ ವರ್ಡ್ಸ್. ಇಲ್ಲಿ ನಮ್ಮ ಫಾದರ್ ಏನೇ ಮಾಡಿದರೂ ತಮ್ಮ ಅಚೀವ್ಮೆಂಟ್ಸನ್ನು ಯಾರಿಗೂ ತೋರಿಕೆಗಾಗಿ ಮಾಡ್ತಿದ್ದಿಲ್ಲ. ತಮ್ಮ ಮಕ್ಕಳಿಗಾಗಿ, ತಮ್ಮ ಕುಟುಂಬಕ್ಕಾಗಿಯೇ ಅವರು ತಮ್ಮ ಜೀವನದಲ್ಲಿ ಏನೇ ಅಚೀವ್ಮೆಂಟ್ಸ್ ಮಾಡಿದ್ರೂ ಕೂಡ ತೋರಿಕೆಗಾಗಿ ಮಾಡ್ತಿದ್ದಿಲ್ಲ, ತಮ್ಮ ಕುಟುಂಬಕ್ಕೆ ಮಾಡ್ತಿದ್ರು. ಅವರ ತ್ಯಾಗ, ಇಂಥ ತ್ಯಾಗವನ್ನು ಮಾಡಿದರು ಅಂತೇಳಿ ಮಮತಾ ಕಾಲಿ ಅವರು ಇಲ್ಲಿ 3ನೇ ಸ್ಟಾಂಜಾದಲ್ಲಿ ಹೇಳ್ತಾರೆ. ಹಾಗೆಯೇ 4ನೇ ಸ್ಟಾಂಜಾದಲ್ಲಿ ದ ಪೋಯೆಟ್ ರಿಮೆಂಬರ್ಸ್ how her father made silence sacrifice. He gave his love and support without asking for anything in return. His selfless nature left a deep impact on her. ಇಲ್ಲಿ ಪೋಯೆಟ್ ಅವರು ನೆನಪು ಮಾಡ್ಕೋತಾರ ತಮ್ಮ ತಂದೆಯವರು ಅವರು ಎಂಥ ತ್ಯಾಗವನ್ನು ಮಕ್ಕಳಿಗಾಗಿ ಮಾಡಿದ್ರು ಅಂಥೇಳಿ ನೆನಪು ಮಾಡ್ಕೋತಾರ. ಈ ಲವ್, ಅವರ ಪ್ರೀತಿ, ಅವರ ಸಪೋರ್ಟು ಹೇಗಿತ್ತಪ್ಪ ಅಂಥೇಳಿ ಅವರು ಇಲ್ಲಿ 4ನೇ ಸ್ಟಾಂಜಾದೊಳಗೆ ಹೇಳ್ತಾರೆ. ಯಾವಾಗಲೂ ನಾವು ಏನೂ ಕೇಳಲಾರ್ದನ ಅವ್ರು ನಮಗೆ ಎನಿಥಿಂಗ್ ಇನ್ ರಿಟರ್ನ್, ನಾವು ಅವ್ರಿಗೇನೂ ಕೊಡೋದಾಗಲಿಲ್ಲ. ನಾವು ಏನೂ ಕೇಳಲಾರ್ದೇ ನಮಗೆ ಅವ್ರು ಏನೇನು ಬೇಕು ಅನ್ನೋದನ್ನು ಎಲ್ಲ ಕೊಡ್ತಿದ್ರು ಅಂಥೇಳಿ ಅವ್ರ ತಂದೆಯನ್ನು ಕುರಿತು 4ನೇ ಸ್ಟಾಂಜಾದಲ್ಲಿ ಹೇಳ್ತಾರೆ. ಹಾಗೆಯೇ 5ನೇ ಸ್ಟಾಂಜಾದಲ್ಲಿ ಮಮತಾ ಕಾಲಿ ಅವರು ಹೇಳ್ತಾರೆ, ನೌ ಆಫ್ಟರ್ ಹಿಸ್ ಡೆತ್ ದ ಪೋಯೆಟ್ ಮಿಸ್ಸಸ್ ಇಮ್ ಅ ಲಾಟ್. ಶಿ ರಿಯಲೈಸಸ್ ದ ವ್ಯಾಲ್ಯೂಸ್ ಆಫ್ ಹೀಸ್ ಟೀಚಿಂಗ್ಸ್ ಆ್ಯಂಡ್ ಫೀಲ್ಸ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ಹಿ ಡಿಡ್ ಫಾರ್ ಹರ್. ಹೀಸ್ ಆಬ್ಸೆನ್ಸ್ ಕ್ರಿಯೇಟ್ ಅ ಡೀಪ್ ಎಮೋಷ್ನಲ್ ಗ್ಯಾಪ್ ಇನ್ ಹರ್ ಲೈಫ್. ಇಲ್ಲಿ ಮಮತಾ ಕಾಲಿ ಅವರ ತಂದೆಯವರು ಡೆತ್ ಆಗ್ತಾರ. ಆ ಡೆತ್ ಆದ ನಂತರ ಅವರಿಗೆ ಏನೇನು ಆಯಿತು ಅನ್ನೋದನ್ನು ಹೇಳ್ತಾರೆ. ಶಿ ರಿಯಲೈಸಸ್ ದ ವ್ಯಾಲ್ಯೂಸ್ ಆಫ್ ಹೀಸ್ ಟೀಚಿಂಗ್ಸ್. ಅವರು ಹೇಳಿರ್ತಕ್ಕಂಥ ಎಲ್ಲ ಮೌಲ್ಯಗಳು ಅವ್ರಿಗೆ ನೆನಪು ಬಂದು ಅವರಿಗೆ ಒಂದು ಥ್ಯಾಂಕನ್ನು ಹೇಳ್ತಾರೆ. ಎವ್ರಿಥಿಂಗ್, ಅವ್ರು ಯಾವಾಗಲೂ ನಮಗೆ ಚಿರಋಣಿ ಆಗಿರಬೇಕು ಅಂಥೇಳಿ ಮಮತಾ ಕಾಲಿ ಅವರು ತಂದೆಯವರಿಗೆ ಒಂದು ಥ್ಯಾಂಕ್ಸನ್ನು ಈ ಸ್ಟಾಂಜಾದ ಮೂಲಕ ಹೇಳ್ತಾರೆ. ಹಾಗೆಯೇ 6ನೇ ಸ್ಟಾಂಜಾದಲ್ಲಿ ದ ಪೋಯೆಟ್ ಸೇಸ್ her heartfelt tribute to her father. She prays for his peace and promises to live by the values he taught her. His memories and lessons will guide her forever. ಅವರು ಮಮತಾ ಕಾಲಿ ಅವರು
ಹಾರ್ಟ್ಫೆಲ್ಟ್ ಟ್ರಿಬ್ಯೂಟು ಅಂದರೆ ಅವರ ತಂದೆಯವರಿಗೆ ಒಂದು ದೇವ್ರಂತ್ಯಕ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಏನಪ್ಪ ಅಂತಂದ್ರೆ ಅವರಿಗೆ ಶಾಂತಿಯನ್ನು ದೊರಕಿಸಲಿ ದೇವರು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಮಾಡಲಿ ಅಂಥೇಳಿ ಈ 6ನೇ ಸ್ಟಾಂಜದಲ್ಲಿ ಹೇಳ್ತಾರೆ. ಮತ್ತು ಅವರು ನಮಗೆ ಕಲಿಸಿದಂಥ ಮೌಲ್ಯಗಳು ಯಾವಾಗಲೂ ನೆನಪುಗಳು ಈಗಲೂ ಅದಾವು. ಅವರು ಯಾವಾಗಲೂ ನಮಗೆ ಮಾರ್ಗದರ್ಶಕರು, ಯಾವಾಗಲೂ ಇಂದಲ್ಲ ನಾಳೆ ಅಲ್ಲ, ಎಂದಿಗೂ ಅವರು ಹೇಳ್ತಕ್ಕಂಥ ಮೌಲ್ಯಗಳು ಯಾವಾಗಲೂ ನಮಗೆ ಮಾರ್ಗದರ್ಶನವಾಗಿರಲಿ ಅಂಥೇಳಿ 6ನೇ ಸ್ಟಾಂಜದಲ್ಲಿ ಹೇಳ್ತಾರೆ. ಮತ್ತು ಕೊನೆಗೆ ಬಂದು ಥ್ರೂ ದಿಸ್ ಟಚಿಂಗ್ ಪೋಯಮ್ ಮಮತಾ ಕಾಲಿಯಾ ಶೋಸ್ ದ ಸೈಲೆಂಟ್ ಬಟ್ ಪವರ್ಫುಲ್ ರೋಲ್ ಆಫ್ ಹರ್ ಫಾದರ್ ಇನ್ ಅ ಚೈಲ್ಡ್ಸ್ ಲೈಫ್. ಹರ್ ಸಿಂಪಲ್ ವರ್ಡ್ಸ್ ಎಕ್ಸ್ಪ್ರೆಸ್ ಡೀಪ್ ಎಮೋಷನ್ಸ್ ಆಫ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಹರ್ ಬಿಲವ್ಡ್ ಪಪ್ಪ. ಇಲ್ಲಿ ಒಟ್ಟಾರೆಯಾಗಿ ಟ್ರಿಬ್ಯೂಟ್ ಟು ಪಪ್ಪದ ಸಾರಾಂಶವೇನಪ್ಪ ಅಂತಂದ್ರೆ, ಒಬ್ಬ ತಂದೆಯಾದವನು ತಮ್ಮ ಕುಟುಂಬಕ್ಕಾಗಿ ಮತ್ತು ತನ್ನ ಮಕ್ಕಳಿಗಾಗಿ ತನ್ನ ಎಲ್ಲ ತ್ಯಾಗ ಪ್ರೀತಿ ಎಲ್ಲ ತ್ಯಾಗ ಬಲಿದಾನಗಳು ಕೂಡ ಯಾವ ರೀತಿಯಾಗಿರ್ತಾವು, ಅವರು ಎಲೆ ಮರೆಯ ಕಾಯಿಯಂತೆ ತಮ್ಮ ಜೀವನದಲ್ಲಿ ತನ್ನ ಕುಟುಂಬಕ್ಕಾಗಿ ತನ್ನ ಮಕ್ಕಳಿಗಾಗಿ ತ್ಯಾಗವನ್ನು ಮಾಡಿರ್ತಾರೆ. ಆ ತ್ಯಾಗವನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಇಲ್ಲಿ ನಮ್ಮ ಪೋಯೆಟ್ ಮಮತಾ ಕಾಲಿ ಅವರು ಟ್ರಿಬ್ಯೂಟ್ ಟು ಪಪ್ಪ ಎಂಬ ಪೋಯಮ್ದಲ್ಲಿ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರೂ ಈ ನಮ್ಮ ಇಜಿಪಿ ಚಾನಲನ್ನು ಕೂಡ ನಿಮ್ಮ ಎಜುಕೇಷನ್ಗಾಗಿ ಲೈಕ್ ಶೇರ್ ಇದನ್ನು ಮಾಡುವುದರ ಮೂಲಕ ನಮಗೆ ಸಹಾಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.